ರೆಡ್ಡಿ ಅವನಲ್ಲ, ರಾಮಲಿಂಗ ರೆಡ್ಡಿ ಕತ್ತೆ ಕಾಯಕ್ಕೂ ನಾಲಾಯಕ್ ಸರ್. ರಾಪಿಡ್ ನಾನು ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಡ್ಲಿ ಸರ್ ನೋಡೋಣ, ಓಲಾ ಒಬ್ಬರ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಡ್ಲಿ ಸರ್ ನೋಡೋಣ. ಯಾವನೊಬ್ಬ ಸಚಿವ ಆಗಿರ್ಲಿ, ಇಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಲ್ಲ, ಯಾವನ ನಂಗೆ ದುಡ್ಡೇ ಬಂದಿಲ್ಲ, ನಾನು ಕರೆಕ್ಟಾಗಿ ಕಾನೂನು ಪರವಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಸರ್. ಒಂದು ಟೂ ವೀಲರ್ ಇರೋದು ಸರ್, ಅವ್ರನ್ನ ನಾಲ್ಗೇನ ಏನ್ ಸರ್ ಅದು ಸರ್. ಒಬ್ಬ ಟೂ ವೀಲರ್ ನಿಜ ಸರ್, ಒಬ್ಬ ಟೂ ವೀಲರ್ ತಗೊಳ್ಳೋದೇನಕ್ಕೆ ವೈಟ್ ಬೋರ್ಡ್ ನನ್ನ ಪರ್ಸನಲ್ ನಾನು ಯೂಸ್ ಮಾಡೋದಕ್ಕೆ ಅಂತ ತಗೊಳ್ಳೋದು. ವೈಟ್ ಬೋರ್ಡ್ನ ನಾನು ಇಂಡಿವಿಜುವಲ್ ನಾನು ಯೂಸ್ ಮಾಡಬೇಕು ಅಂತ, ಅದ್ರಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆದರೆ ನನಗೆ ಕ್ಲೈಮ್ ಆಗುತ್ತೆ. ಕಮರ್ಷಿಯಲ್ ಆಗಿ ವೆಹಿಕಲ್ನ ಬಳಕೆ ಮಾಡಂಗಿಲ್ಲ ಅಂತೇನೆ ಐತೆ. ಇವತ್ತು ಈ ಮುಡೆ ಮಕ್ಕಳು ಬಳಕೆ ಮಾಡ್ತಾವ್ರಲ್ಲ, ಯಾರು ಇದಕ್ಕೆ ಬೇಲಿನೆದ್ದು ಹೊಲ ಮೇಯ್ತಿದೆಯಲ್ಲ, ಇದಕ್ಕೆ ಯಾರಿಗೆ ಹೇಳ್ಬೇಕು? ಕೇಳಿದ್ರೆ ಮಾಡ್ತಿದ್ರೆ ಮಾಡಿದ್ರು ಕಣ್ಣು ಮುಚ್ಚಿದೆ ಅಂತ ಗೊತ್ತಿಲ್ಲ. ಅಲ್ಲ ಸರ್, ಲಕ್ಷಾಂತರ ಗಾಡಿಗಳು ರೋಡ್ಗಿಳಿದವೆ, ಇವ್ರಿಗೆ ದುಡ್ಡು ಬರ್ತಾ ಇಲ್ವಾ ಸರ್? ಏನಾಗಿದೆ ಗೊತ್ತಾ ಸರ್, ಇಲ್ಲಿ ದುಡ್ಡು ಬರೋದು ಮಾತ್ರ ಅಧಿಕಾರಿಗಳೇ ಕಣ್ ಕಾಣ್ತಾ ಇದೆ. ಆ ರಸ್ತೆಯಲ್ಲಿ ಗಾಡಿಗಳು ಓಡಾಡ್ತಿರೋದು ಅವ್ರಿಗೆ ಕಣ್ ಕಾಣ್ತಾ ಇಲ್ಲ. ಆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗೋದು ಕಣ್ ಕಾಣ್ತಾ ಇಲ್ಲ. ಇನ್ಶೂರೆನ್ಸ್ ಇವ್ರ ಅಪ್ಪನ ಮನೆದೇನು ಅಲ್ವಲ್ಲ, ಯಾವನೊಬ್ಬ ಪಾಪ ಅಮಾಯಕ ಇರ್ತಾನೆ, ಇವ್ರ ಮಕ್ಕಳೆಲ್ಲ ಏನಲ್ಲ, ಯಾವನ ಕೈಕಾಲು ಮುರ್ಕೊಂಡು ಸಾಯ್ತಾನೆ, ಇನ್ಯಾವನೋ ಸತ್ತೇ ಹೋಗ್ತಾನೆ, ಇವ್ರ ಮನೆ ಮಕ್ಕಳೇನಲ್ವಲ್ಲ ಸರ್. ವೈಟ್ ಬೋರ್ಡ್ ಬಾಡಿಗೆ ಹೊಡೆಯಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕಿಲ್ಲ ಸರ್. ಕಾನೂನು ಇಲ್ಲ ಅಂದ್ಮೇಲೆ ಸರ್, ಕಾನೂನೇ ಇಲ್ಲ. ಹಂಗಾದಾಗ ಏನ್ ಹೇಳ್ತಾರೆ ಅಂದ್ರೆ, ಬದುಕೋದಕ್ಕೆ ಅವರು ಒಂದೊಂದು ದಾರಿ ನೋಡ್ಕೊಂಡಿದ್ದಾರೆ. ಸರ್ ನೋಡಿ ಸರ್, ಬದುಕೋದಕ್ಕೆ ಸರ್ ಬೇರೆ ದಾರಿ ಇದೆ ಸರ್. ಮತ್ತೆ ಎಷ್ಟೋ ಕಂಪ್ನಿಗಳಿದೆ ಸರ್. ಇವತ್ತು ಹೊರ ರಾಜ್ಯಗಳಿಂದೆಲ್ಲ ಇಲ್ಲಿ ಬಂದು ದುಡ್ಕೊಂಡು ಹೋಗ್ತಿದ್ದಾರೆ. ಅದು ನಿಲ್ಲಬೇಕು. ಇಲ್ಲಿ ನಮ್ಮವ್ರಿಗೆ ನಮ್ಗೆ ಇಲ್ಲಿ ಕೆಲಸ ಕಾರ್ಯಗಳಿಲ್ಲ ಸರ್, ನಮ್ಮವ್ರಿಗೆ ಕೆಲಸ ಕಾರ್ಯ ಇಲ್ಲ, ಕೊಡ್ಲಿ ನಮ್ಮವ್ರ ಕೆಲಸ ಕಾರ್ಯಗಳು ಕೊಡ್ಲಿ, ಮಾಡ್ತಾರೆ ಸರ್. ಇವತ್ತು ಹೊರ ರಾಜ್ಯದಿಂದ ಒಬ್ಬ ಬರ್ತಾನೆ ಸರ್, ಅವ್ನು ಬಂದು 1 ತಿಂಗಳು 2 ತಿಂಗಳಿದ್ದು ಇಲ್ಲಿ ಇಮಿಡಿಯೇಟ್ ಆಗಿ ಒಂದು ಲೋಕಲ್ ವೋಟರ್ ಐಡಿ ರೆಡಿ ಮಾಡಿಸ್ಕೊಂಡು, ರೇಷನ್ ಕಾರ್ಡ್ ರೆಡಿ ಮಾಡಿಸ್ಕೊಂಡು, ಒಂದು ಸೈಟ್ ತಗೊಳ್ತಾನೆ, ಲೋಕಲ್ ಗ್ಯಾಸ್ ತಗೊಳ್ತಾನೆ. ಎಲ್ಲಿಂದ ಬಂದು ಸರ್? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಆಗತ್ತೆ. ಅದು ನಿಲ್ಲಬೇಕಿಲ್ಲಿ, ನಿಲ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ಲೋಕಲ್ ಇರುವಂತಹ ಎಷ್ಟೋ ಜನ ಯುವಕರಿಗೆ ಕೆಲಸ ಇಲ್ದಂಗಾಗಿದೆ ಸರ್ ಇಲ್ಲಿ. ಹಾಗಾಗಿ ಅವರು ಏನೋ ಹೊಟ್ಟೆ ಪಾಡಿಗೆ ಗಾಡಿಗಳು ತಗೊಂಡಿರ್ತಾರೆ. ಎಲ್ಲ EMI ಕಟ್ಟಿದ್ರೆ ಯಾವನೋ ಸೀಸರ್ ಬಂದು ಸೀಸ್ ಮಾಡ್ತಾನೆ, ಇನ್ಯಾವನೋ ಟೆಲಿಕಾಲಿಂಗ್ ಮಾಡಿ ಹಿಂಸೆ ಕೊಡ್ತಾನೆ, ಮನೆ ಬರ್ತಾನೆ, ಮರ್ಯಾದೆ ಹೋಗುತ್ತೆ. ನಾನು ಇಷ್ಟೊಂದು ಓದ್ಬಿಟ್ಟಿದ್ದೀನಿ, ಅಪ್ಪ ಅಮ್ಮನ್ ಸಾಕ್ಬೇಕು, ಕೆಲಸ ಎಲ್ಲ ಒಂದು 4 ಕಾಸು ದುಡಿಮೆ ಬರ್ತದೆ, ಪಾಪ ಅವ್ರಿಗೆ ಗೊತ್ತಾಗದೆ ಹೋಗ್ತಿದ್ದಾರೆ. ಪ್ರಾಬ್ಲಮ್ ಆದಾಗ ಅವ್ರಿಗೆ ಗೊತ್ತಾಗ್ತದೆ, ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ಮ. ನಾಳೆ ದಿವಸ ಸರ್ ಏನಾದ್ರು ಆ ಥರ ಆಗೋದು ಬೇಡ. ಆಕ್ಸಿಡೆಂಟ್ ಆಗಿ ಯಾವನೊಬ್ಬನಿಗೆ ಹೆಚ್ಚು ಕಮ್ಮಿ ಆಗೋಯ್ತು, ಸಾಯೋವರೆಗೂ ಇವನೇ, ಯಾರು RC ಓನರ್ ಇರ್ತಾನಲ್ಲ ಇವನು, ಮತ್ತೆ ಯಾರು ಆಕ್ಸಿಡೆಂಟ್ ಮಾಡಿದವನು ಚಾಲಕ ಇರ್ತಾನೋ, ಇವ್ರಿಬ್ಬರೇ ಸರ್ ಅನುಭವಿಸ್ಬೇಕು. ಹಂಗೂ ಇವಾಗ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಹೋಗಿ RTOಗಳಲ್ಲಿ ಇಲ್ಲ ಟ್ರಾಫಿಕ್ ಪೊಲೀಸ್ ತಿಳ್ಕೊಂಡ್ಲಿ. ಇವತ್ತು ಅವ್ರು ಅನ್ಬೋದು, ಅಯ್ಯೋ ಯಾವನೋ ಮೀಡಿಯಾ ಮುಂದೆ ಕೂತ್ಕೊಂಡು ಏನೋ ಹೇಳ್ತಾನೆ, ಅವ್ನು ಬಿಲ್ಡಪ್ಗೆ ಹೇಳ್ತಾನೆ, ಅವನೇನೋ ಮಾತಾಡಕ್ಕೆ ಹೇಳ್ತಾನೆ, ಪ್ರಚಾರಕ್ಕೆ ಹೇಳ್ತಾನೆ. ಅದಲ್ಲ. ಒಂದು 2 ವೀಲರ್ ಆಕ್ಸಿಡೆಂಟ್ ಆದಾಗ ನಿಮ್ದು RC ನಿಮ್ಮ ಹೆಸರಿದೆ, DL ನನ್ನ ಹೆಸರಿದೆ, ಇಬ್ಬರೂ ಅನುಭವಿಸ್ತೀವಿ ಸರ್, ಇಬ್ರು ಅನುಭವಿಸ್ತೀವಿ. ಇದನ್ನ ಎಷ್ಟೋ ಜನ ಪಬ್ಲಿಕ್ ಗೊತ್ತಿಲ್ಲ ಸರ್, ತರಲ್ಲ ಸರ್. ಪಾಪ ಇಲ್ಲ, ಎಷ್ಟೋ ಜನ ಸರ್ ಆಟೋ ಡ್ರೈವರ್ ಒದ್ದಾಡ್ತಿದ್ದಾರೆ, ಕ್ಯಾಬ್ ಡ್ರೈವರ್ ಒದ್ದಾಡ್ತಿದ್ದಾರೆ. ಇವಾಗ ಕೆಲವೊಂದು ಚಾಲಕ ಸಂಘಟನೆಗಳೆಲ್ಲ ಮಾಡ್ತಾ ಇದ್ದಾವೆ. ನಾವು ಅನ್ಕೊಂಡ್ವಿ, ಇಲ್ಲ ನಾವು ಸ್ವಲ್ಪ ಕೈ ಜೋಡಿಸೇನೋ ಮಾಡೋಣ, ಇಲ್ಲ ಸರ್ ಅದಕ್ಕೆ ನಿಲ್ಸೋದಕ್ಕೆ ಬೇಜಾನ್ ದಾರಿ ಇತ್ತು, ಬಟ್ ನಾವೇ ಅದಕ್ಕೆ ಕೈ ಜೋಡಿಸೋದು ಬೇಡ ಸರ್. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಏನಾಗಿದೆ ಗೊತ್ತಾ, ಈಗ ನೀವೊಂದು ಸಂಘಟನೆ, ನಾನೊಂದು ಸಂಘಟನೆ, ಮತ್ತೊಬ್ಬರೊಂದು ಸಂಘಟನೆ, ನನ್ನ ಹತ್ರ ಒಂದು 50 ಜನ, ನಿಮ್ಮ ಹತ್ರ 50 ಜನ, ಅಲ್ಲೊಂದು 150 ಜನ ಇದೀವಿ. 150 ಜನನು ಶ್ರೀಯವ್ರು ಮಾಡ್ತಿರೋದು ನಮ್ಮ ಪರವಾಗಿ, ಪ್ರದೀಪ್ ಮಾಡಿದ್ರೆ ನಮ್ಮ ಇನ್ನೊಬ್ಬ ಮಾಡಿದ್ರೆ ನಮ್ಮ ಪರವಾಗಿ, ಯಾರೇ ಮಾಡೋ ಸಪೋರ್ಟ್ ನಾವು ಮಾಡೋಣ, ಅನುಕೂಲ ನಮ್ಗೆ ಅನ್ನೋದಿಲ್ಲ. ನಮ್ಮ ಅಧ್ಯಕ್ಷ ಮಾಡ್ತಿಲ್ಲ, ಅವನಾರು ಅಧ್ಯಕ್ಷ ಮಾಡ್ತಾನೆ, ನಾವೇನಕ್ಕೆ ಅವರಿಂದ ಹೋಗ್ಬೇಕು? ಅವನಿಗೆ ಹೆಸರು ಬದಿ ಸರ್. ಇಲ್ಲಿ ಹೆಸರು ಯಾವನಕ್ ಬಂದ್ರೆ ಏನಂತೆ, ಚಾಲಕರಿಗೆ ಅನುಕೂಲ ಆಗುತ್ತೆ, ಅದನ್ನ ಇವ್ರು ಬಳಕೆ ಮಾಡ್ಕೊಳ್ಬೇಕು. ಇದು ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ. 50 60 ಸಂಘಟನೆಗಳಿದೆ ಬೆಂಗಳೂರು. ಖಂಡಿತ ಇದೆ ಸರ್. 20, 30, 50, 100 ಎಷ್ಟೋ ಜನ ಇಲ್ಲ, ಜನಗಳಿದ್ದಾರೆ, ಅವ್ರವ್ರ ತಕ್ಕಂಗೆ ಮಾಡ್ಕೊಂಡಿದ್ದಾರೆ. ಖಂಡಿತ ಇದ್ದಾರೆ, ಒಗ್ಗಟ್ಟಾಗಿ ಸೇರ್ಬೇಕು. ಇವರೆಲ್ಲ ಒಗ್ಗಟ್ಟಾಗಿ ಸೇರಿ ಮಾತ್ರ ನಮ್ಗೆ ನ್ಯಾಯ ಸಿಗ್ತಿಲ್ಲ ಅಂತ ಮಾತಾಡ್ತಾರೆ. ಒಂದು ಆಲದ ಮರ, ಈ ಕೊಂಬೆ ನಾನೇ ಬೆಳೆದಿದ್ದು, ಈ ಕೊಂಬೆ ನಾನ್ ಬೆಳೆದು, ಈ ಕೊಂಬೆ ನಾನ್ ಬೆಳೆದು ಅಂತ ಹಂಗಾಗ್ಬಿಟ್ಟಿದೆ. ಈ ಆಲದ ಮರಗಳಲ್ಲಿ ಚಾಲಕ ಅನ್ನೋ ಪಕ್ಷಿಗಳು ಎಷ್ಟು ಜನ ಅವ್ರೆ, ನನ್ನ ಕೊಂಬೆಲಿ ಇಷ್ಟು ಜನ ಅವ್ರೆ, ಆ ಕೊಂಬೆಲಿ ಅವ್ರೆ, ಈ ಕೊಂಬೆಲಿ ಅವ್ರೆ ಅಂತ ಅವ್ರು ಯೋಚನೆ ಮಾಡ್ಬಿಟ್ರೆ ಬೇರು ಚಾಲಕ ಅನ್ನೋದು ಒಂದೇ ಬೇರಲ್ವಾ ಸರ್? ಕೊಂಬೆಗಳು ಮಾತ್ರ ಬದಲಾವಣೆ. ಆಟೋ ಡ್ರೈವರ್ಗಳು ಕರೆಕ್ಟ್ ಆಗಿದ್ದಾರೆ, ರ್ಯಾಪಿಡ್ ಆಗಿ ಎಂಟ್ರಿ ಕೊಡ್ತಾ ಇರಲಿಲ್ಲ, ಕರೆಕ್ಟ್ ಆಗಿ ಕೇಳೋ ಜಾಗಕ್ಕೆ ಬರಲ್ಲ. ಈಗಲೂ ಕೂಡ ಜಗಳಗಳಾಗುತ್ತೆ. ಹೇಳ್ತಾರೆ ಯಾರೋ ಒಬ್ಬ ಮಾಡ್ಬಿಡ್ತಾನೆ ಅಂತ. ನಾನು ಇವತ್ತು ಕೂಡ ಬರ್ತೀನಿ, 10 ನಿಮಿಷಕ್ಕೆ 50 ಜನ ಆಟೋ ಡ್ರೈವರ್ಗಳು ನಾನು ಹೇಳಿ ಜಾಗಕ್ಕೆ ಬರಲ್ಲ.
ಮೀಟರ್ ಹಾಕಲ್ಲ. ನೀವು ಮೀಟರ್ ಹಾಕೊಳ್ಳಿ, ರ್ಯಾಪಿಡೋದನ್ನು ನಿಮ್ಗೇನು ಎಕ್ಸ್ಟ್ರಾ ದುಡ್ಡು ಕೊಡಲ್ಲ, ಆ ದುಡ್ಡು ನಿಮ್ಗೆ ಅಲ್ಲೇ ಮಿಕ್ಕಳುತ್ತೆ. ಸೊ ಈ ತರ ಕೂಡ ಸರ್ ಇಲ್ಲ, ಇದು ನಾನು ಒಪ್ಕೊಳ್ತೀನಿ, ಇದಾಗಿದೆ. ಈಗ ಆಟೋ ಡ್ರೈವರ್ ಬುದ್ಧಿ ಸರ್, ಈಗ ಬುದ್ಧಿ ಕಲ್ತಿದ್ದಾರೆ. ಈಗ ಎಷ್ಟೋ ಜನ ಆಟೋ ಡ್ರೈವರ್ ಗೊತ್ತು, ಈಗ ಬುದ್ಧಿ ಸರ್, ಅದು ನಾನು ಒಪ್ಕೊಳ್ತೀನಿ. ಯಾಕೆ ಎಷ್ಟೋ ಜನ ಆಟೋ ಡ್ರೈವರ್ ಇದ್ದಾರೆ, ನಾವು ಕೆಲವು ವಿಡಿಯೋಗಳು ನೋಡಿದೀವಿ. ಈಗ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಗೊತ್ತಾಯ್ತು ಅವ್ರಿಗೆ, ಇವತ್ತು ನಾನು ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಅಂದ್ರೆ ನನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ, ನನ್ನ ಹೆಂಡತಿ ಮಕ್ಕಳಿಗೆ ಏನ್ ಕೊಡಬೇಕು, ಸಾಯಂಕಾಲ ಮನೆಗೆ ತಗೊಂಡು ಮನೆಗೆ ಹೋದ್ರೆ ದುಡ್ಡು ಕೊಡ್ಬೇಕು ಅನ್ನೋದು ಅವ್ರ ಮನ್ಸಿಗೆ ಬಂದು ಖಂಡಿತ ಬರ್ತೀವಿ ಸರ್. ನಾನು ನೋಡ್ತಿದ್ದೀನಲ್ಲ, ಈಗ ಕರೆದ್ರೆ ಸಾಕಪ್ಪ ಬಾಡಿಗೆ ಹೋಗೋಣ ಅನ್ನೋ ಮಟ್ಟಕ್ಕೆ ನಮ್ಮ ಡ್ರೈವರ್ಗಳಿಗೆ ಬದಲಾಗಿದ್ದಾರೆ ಸರ್. ಯಾಕೆ ನನಗೆ ಸಂಘಟನೆ ಇಲ್ಲ ಅಂತೇಳಿ ನಾನು ಅವ್ರ ಮೇಲೆ ಹೇಳೋದಂತಲ್ಲ, ಈಗ ಬದಲಾಗಿ ನಾನು ನೋಡಿದ್ದೀನಿ, ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಎಷ್ಟೋ ಜನ ಡ್ರೈವರ್ಗಳು ಆ ಕೆಲಸಗಳು ಮಾಡಿದ್ದಾರೆ. ಬರಲ್ಲ, ಅಷ್ಟೇ ಕೊಡ್ಬೇಕು ಇಷ್ಟೇ ಕೊಡ್ಬೇಕು ಕೇಳಿದ್ರು ಇದ್ದಾರೆ. ಅದು ಯಾರು ಗೊತ್ತೆ, ಯಾರೋ ಒಬ್ಬೊಬ್ಬ ಮಾಡೋದು. ಈಗ ನಾನು ಆಗ್ಲೇ ಹೇಳೋದಲ್ಲ ಈ ಪೊಲೀಸರ ಬಗ್ಗೆ, 1% ಒಳ್ಳೆಯವರಿದ್ರೆ 99% ಕೆಟ್ಟವರಿದ್ದಾರೆ ಅಂತಲ್ಲ, ನಮ್ಮ ಡ್ರೈವರ್ಗಳು ಕೆಲವೊಬ್ರು ಕೆಟ್ಟವ್ರು ಇದ್ದಾರೆ ಸರ್, ಇದ್ದಾರೆ. ಆ ತರದಿಂದ ಕೆಲವೊಂದು ಈ ತರ ಆಗಿದೆ. ಒಂದು ಆಸೆ ಏನು ಗೊತ್ತಾ, ತುಂಬಾ ವರ್ಷದಿಂದ ಹೋರಾಟ ನಾನು ಕೂಡ ನೋಡ್ತಾ ಇದ್ದೀನಿ, ನಾನು ರ್ಯಾಪಿಡೋ ವಿರುದ್ಧನೂ ಕೂಡ ಮಾಡಿದ್ದೀನಿ. ಅಂದ್ರೆ ಸಿಸ್ಟಮ್ ಅಂದ್ರೆ ಕಾನೂನ ದುರ್ಬಳಕೆ ವಿರುದ್ಧ ಮಾಡಿ. ಹೌದು, ಅಲ್ಲಿ ಅವ್ರು ಏನಂತಂದ್ರೆ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಅಂತ. ಅವ್ರು ನಿಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ನೀವು ಕಾನೂನು ಬೇಕಾದ್ರೆ ಮಾಡಿಸ್ಕೊಳ್ಳಿ. ಇಲ್ಲ ಆಟೋ ಡ್ರೈವರ್ ಡಿಮ್ಯಾಂಡ್ ಏನಂತಂದ್ರೆ ಹಂಗ ನಮ್ಗೆ ವೈಟ್ ಬೋರ್ಡ್ ಮಾಡ್ಬಿಡಿ, ಹೌದು, ಎಲ್ಲೋ ಬೋರ್ಡ್ ಮಾಡಿ. ಹೌದು.